ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ಮೊಟ್ಟ ಮೊದಲಾಗಿ ನೋಡ್ತಿರುವಂಥ ವೀಕ್ಷಕರಿಗೂ ಎಲ್ಲರಿಗೂ ನಮ್ಮ ಸುದ್ದಿ ವಿಚಾರ ಪರವಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಬಹುಮುಖ್ಯವಾಗಿ ಇಂದಿನ ಸುದ್ದಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತದೆ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಹೊಸ ವರ್ಷ ಸಂಭ್ರಮ ಸಡಗರ ಅಥವಾ ಆಚರಣೆ ಅಂತ ಏನಾದರೂ ನಮಗೆ ಇಡೀ ದೇಶವೇ ನೋಡುವಂಥದ್ದು ಯಾವುದಾದ್ರೂ ಜಾಗ ಅಂತ ಇದ್ದರೆ ಅದು ಬೆಂಗಳೂರಿನ ಕೇಂದ್ರ ಭಾಗ. ಯಾಕಂದರೆ ಬೆಂಗಳೂರಿನಂಥ ಕೇಂದ್ರ ಭಾಗ ಅಂತ ನೋಡ್ತಾ ಹೋದಾಗ ನಮಗೆ ಬ್ರಿಗೇಡ್ ರೋಡ್ ರಸ್ತೆ ಆಗ್ಬೋದು, ಅಥವಾ MG ರೋಡ್ ಆಗ್ಬೋದು, ಅಥವಾ ಕೋರಮಂಗಲ ಆಗ ಇತರೆ ಬಹುಮುಖ್ಯವಾದ ರಸ್ತೆಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ನಾವು ಒಂದಿಷ್ಟು ಸಂಬಂಧಪಟ್ಟಂಥ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು, ಮಧ್ಯರಾತ್ರಿ 1 ಗಂಟೆವರೆಗೂ ಒಂದಿಷ್ಟು ನಿಯಮಗಳು ರೂಲ್ಸ್ಗಳಿತ್ತು. ಅಷ್ಟು 1 ಗಂಟೆ ಆದಮೇಲೆ ನಂತರ ಯಾರು ಇರುವಂಥದ್ದಿಲ್ಲ ಆ ಜಾಗದಲ್ಲಿ ಅಂತ ಒಂದಿಷ್ಟು ನಿಯಮಗಳಿತ್ತು ಪೊಲೀಸರು. ಅದು ಯಾವ್ಯಾವ ರೀತಿ ಹೋಗ್ತು ಅಂತ ನಿಮ್ಮ ಮುಂದೆ ಹಂತ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಮೊಟ್ಟ ಮೊದಲಾಗಿ ನಮ್ಮ ಪೊಲೀಸರಿಗೆ ಅಭಿನಂದನೆಗಳು ತಿಳಿಸ್ಬೇಕು. ಯಾಕಂದರೆ ಯಾವುದೇ ರೀತಿಯ ಅಹಿತರ ಘಟನೆ ಆಗದ ಹಾಗೆ ಹೊಸ ವರ್ಷದಲ್ಲಿ ಎಲ್ಲರೂ ಸುಖವಾಗಿ ಅವ್ರಿಗೆ ಏನೇ ರೀತಿಯ ಅಪಾಯಗಳಾಗದಂತೆ ಅವರ ಮನೆಗೆ ತಲುಪಿಸುವಂಥ ಜವಾಬ್ದಾರಿ ಪೊಲೀಸ್ ಅವರ ಹೆಗಲಿಗೆ ಬಿದ್ದಿತ್ತು ಅಂದರೆ ಅವರು ತಮ್ಮ ಕಾರ್ಯಕ್ಷಮತೆ ಮೆಚ್ಚಲೇಬೇಕು. ಪೊಲೀಸ್ ವ್ಯವಸ್ಥೆಗೆ ನಮ್ಮದ ಸುದ್ದಿ ವಿಚಾರದೊಂದಿಗೆ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಅಲ್ಲಿ ಪ್ರತ್ಯಕ್ಷವಾಗಿ ವರದಿ ಮಾಡ್ತಾ ಹೋದಾಗ ಪೊಲೀಸವರು ಹಂತವಾಗಿ ಏನು ಸ್ವತಃ ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಅವರೇ ಖುದ್ದಾಗಿ ಹೋಗಿ ಏನು ಬಹುಮುಖ್ಯವಾಗಿ ಜನರಿಗೆ ಯಾವ್ಯಾವ ರೀತಿ ಅಪಾಯ ಆಗದಾಗೆ ರೀತಿ ಏನು ಅವರ ಬೈಕ್ಗಳಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಗ್ರೌಂಡ್ನ ಮಾಡಿದ್ರು, ಅಲ್ಲೇ ಗಾಡಿ ನಿಲ್ಲಿಸಬೇಕು ಅಂತ. ಮತ್ತೆ ಜನರು ಯಾವುದೇ ಕಾರಣಕ್ಕೂ ರಸ್ತೆಗೆ ಬರದಂತೆ ಒಂದಿಷ್ಟು ಬ್ಯಾರಿಗೇಟ್ಗಳನ್ನು ಹಾಕಿ ಸರದಿ ಸಾಲಿನಲ್ಲಿ ಹೋಗುವಂತೆ ಮಾಡಿರುವಂಥದ್ದಾಗು. ಮತ್ತೆ ಇನ್ನೊಂದೇನು ಅಂದ್ರೆ ಪ್ರತಿ ರಸ್ತೆಯಲ್ಲೂ ಒಂದೊಂದು ಚೆಕ್ ಪೋಸ್ಟ್ ಇರುವಂಥದ್ದು. ಯಾಕಂದ್ರೆ ಅವರನ್ನು ಚೆಕ್ ಮಾಡಿ ಬಿಡುವಂಥದ್ದು ವ್ಯವಸ್ಥೆ ಆಗ್ತಿರ್ಬೋದು. ಮತ್ತೆ ಇನ್ನೊಂದೇನು ಅಂದ್ರೆ ಯಾವುದೇ ರೀತಿಯ ಒಂದಿಷ್ಟು ಅಹಿತರ ಘಟನೆ ಆಗಬಾರ್ದು ಒಂದಿಷ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ. ಇನ್ನೊಂದೇನು ಅಂದ್ರೆ ಪ್ರತಿ ರಸ್ತೆಯ ಒಂದು ಬಹುಮುಖ್ಯ ರಸ್ತೆಗಳಲ್ಲಿ CC ಕ್ಯಾಮ್ರಾ ಅಳವಡಿಕೆ ಆಗಿರುವಂಥದ್ದು. ಮತ್ತೆ ಇನ್ನೊಂದೇನಂದ್ರೆ ಏನು ಮೇಲ್ಗಡೆಯಿಂದ ಡ್ರೋನ್ ಆರಿಸುವಂತಾಗಿ ಎಲ್ಲೆಲ್ಲಿ ಏನಾದರೂ ನಡೀತಿದ್ಯಾ ಅಂತ ಡ್ರೋನ್ ಆರಿಸುವಂಥದ್ದನ್ನು ಆ ರೀತಿಯನ್ನು ಪೊಲೀಸರು ಕಾರ್ಯಕ್ಷಮತೆಯನ್ನು ಮುಂದುವಚ್ಚಿರುವುದು. ಜೊತೆಗೆ ಇನ್ನೊಂದು ಮುಖ್ಯ ಏನಿದ್ರು ಮಹಿಳೆಯರಿಗೆ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಪೊಲೀಸರು. ಯಾಕಂದ್ರೆ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಹೆಲ್ಪ್ ಡೆಸ್ಕ್ ಅಂತ ಮಾಡಿರುವಂಥದ್ದಾಗಿ. ಮತ್ತೆ ಸಾಮಾನ್ಯವಾಗಿ ನಾವೇನಾದ್ರೂ ಅಥವಾ ನಾವು ಮದ್ಯಪಾನ ಮಾಡಿ ಏನಾದ್ರೂ ಬಿದೋದ್ರೆ ಅಥವಾ ನಮ್ಗೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಯ್ತು ಅಂದ್ರೆ ತಕ್ಷಣ ಒಂದು ವೈದ್ಯಕೀಯ ಚಿಕಿತ್ಸೆ ಮಾಡೋದಕ್ಕೂ ಸಹ ಅಲ್ಲಲ್ಲಿ ಒಂದು ಟೆಂಟ್ ವ್ಯವಸ್ಥೆ ಮಾಡಿ ಅಲ್ಲಿ ವೈದ್ಯರ ಒಂದು ರೀತಿಯ ವೈದ್ಯರೇ ಹೊಂದಿರುವಂಥ ತಂಡವನ್ನು ನಾವು ನೋಡ್ಬೋದು. ಮತ್ತೆ ಅಲ್ಲಿರುವಂಥ ಹೋಗೋರಿಗೆ ಒಂದಿಷ್ಟು ಮಾರ್ಗದರ್ಶನ ನೀಡಲು ಪೊಲೀಸವರು ಒಂದಿಷ್ಟು ವಾಕಿ ಟಾಕಿಗಳ ಮೂಲಕ ಮತ್ತು ಅಲೌನ್ಸ್ ಮಾಡುವ ಮೂಲಕ ಮಾಡುವಂಥದ್ದಾಗ್ಬೋದು. ಮತ್ತೆ ಅಲ್ಲಲ್ಲಿ ಒಂದೊಂದು ಕಂಬಗಳ ರೀತಿಯಲ್ಲಿ ಇದು ಮಾಡಿ ಅದ್ರ ಮೇಲ್ಗಡೆಯಿಂದ ನೋಡುವಂಥದ್ದಾಗ್ಬೋದು ದೃಶ್ಯದಿಂದ. ಸ್ವತಃ ಪೊಲೀಸ್ ಕಮಿಷನರ್ ಅವರೇ ಎಲ್ಲ ಕಡೆ ಹೋಗಿ ಏನೇನು ನಡೀತಿದೆ, ಯಾವ ರೀತಿಯ ಘಟನೆಗಳು ಆಗದಂತೆ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಖುದ್ದಾಗಿ ಅವರು ಸಹ ಇದ್ದಂಥವರು ಪೊಲೀಸ್ ಕಮಿಷನರ್ ಆಗಿ ನಾವು ನೋಡ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಪೊಲೀಸ್ ಅವರ ಈ ಸೇವೆಗೆ ಇಡೀ ಕರ್ನಾಟಕ ಜನತೆಯೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು. ಯಾಕಂದ್ರೆ ಇಂದಿನ ವರ್ಷ ಅಥವಾ ಅದ್ರ ಹೋದ ವರ್ಷ ಒಂದಿಷ್ಟು ಘಟನೆಗಳು ಆಗಿದ್ದರು. ಬಟ್ ಈ 2026ಕ್ಕೆ ಯಾವುದೇ ರೀತಿಯ ಏನು ತೊಂದರೆ ಆಗದೆ ಸುಸೂತ್ರವಾಗಿ ನಡೆಸಿಕೊಟ್ಟಂತಹ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆಗೆ ಒಂದು ರೀತಿಯ ಅಭಿನಂದನೆಗಳ ಸುರಿಮಳೆನೇ ಬರ್ತಿದೆ. ಮತ್ತೆ ಕರ್ನಾಟಕದಲ್ಲಿ ಒಂದಿಷ್ಟು ಪೊಲೀಸರಿಗೂ ಸಹ ಅಭಿನಂದನೆಗಳು ಬರ್ತಿದೆ. ಬಹುಮುಖ್ಯವಾಗಿ ಏಕೆ ಬೆಂಗಳೂರಲ್ಲಿ ಪೊಲೀಸರ ವ್ಯವಸ್ಥೆಗೆ ಒಂದು ಅಭಿನಂದನೆಗಳು ಅಂದ್ರೆ, ಯಾಕಂದ್ರೆ ಇಡೀ ದೇಶ ವಿದೇಶದಿಂದ ನೋಡ್ತಾ ಇರ್ತಾರೆ ನಮ್ಮ ಬೆಂಗಳೂರು ಕೇಂದ್ರ. ಯಾಕಂದ್ರೆ ಆ ರೀತಿಯ ಸಂಭ್ರಮ ಸಡಗರ ಆಚರಣೆಗಳು ನಡೆಯುವಂಥದ್ದು. ಯಾಕಂದ್ರೆ ಒಂದಿಷ್ಟು ಘಟನೆಗಳು ನೋಡ್ತಾ ಇರ್ತೀವಿ ಪ್ರತಿ ಸಲ, ಅಥವಾ ಮದ್ಯಪಾನ ಮಾಡಿ ಇನ್ನೆಲ್ಲೋ ಆಗಿರುವಂಥದ್ದು, ಮತ್ತೊಂದ್ಯಾರೋ ಮಿಸ್ ಆಗಿರುವಂಥದ್ದು, ಅಥವಾ ಅವರ ಸಂಬಂಧಿಕರು ಯಾರು ಮಿಸ್ ಆಗಿರುವಂಥದ್ದು, ಇನ್ನೇನೋ ಒಂದೊಂದು ಸಮಸ್ಯೆಗಳು ನಡೀತಿರ್ತಿತ್ತು. ಬಟ್ ಈ ವರ್ಷ ಮಾತ್ರ ಅದ್ಯಾವುದಕ್ಕೂ ಆಸ್ಪದ ಮಾಡದೆ ಸ್ವತಃ ಎಲ್ಲಾ ಪೊಲೀಸರು ರಾತ್ರಿಯಿಂದ ಬೆಳಿಗ್ಗೆಯವರೆಗೂ ಅವರ ಏನು ಫ್ಯಾಮಿಲಿ ಬಿಟ್ಟು ತಮ್ಮ ಜನತೆ, ಕರ್ನಾಟಕ ಜನತೆಯ ಫ್ಯಾಮಿಲಿಯ ಮುಖ್ಯ ಅಂತ ಒಂದಿಷ್ಟು ಅವರ ಶ್ರಮವೆಲ್ಲ ಅದಕ್ಕೆ ಉಪಯೋಗಿಸಿ ತಮ್ಮೆಲ್ಲರನ್ನು ಪೊಲೀಸ್ ವ್ಯವಸ್ಥೆಗೆ ಒಂದು ನಮ್ಮೆಲ್ಲರ ಕರ್ನಾಟಕ ಜನತೆಗೆ ಬಿಗಿ ಭದ್ರತೆ ವಹಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕರ್ನಾಟಕ ಅಥವಾ ಜನತೆಯಿಂದ ಸುದ್ದಿ ವಿಚಾರದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ತಿಳಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ಪೊಲೀಸರು ತುಂಬಾ ಕಟ್ಟೆಚ್ಚರ ವಹಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ವರ್ಗದವರು ಅವರ ಫ್ಯಾಮಿಲಿಯನ್ನ ಬಿಟ್ಟು ಬಂದು, ಅವರ ಒಂದು ಮಕ್ಕಳ ಕುಟುಂಬವನ್ನು ಬಿಟ್ಟು ಬಂದು ನಮ್ಮ ಎಲ್ರಿಗೋಸ್ಕರ ಇಲ್ಲಿ ನೋಡ್ತಿರ್ಬೋದು, ಅವರೆಲ್ಲರೂ ನಮ್ಮನ್ನ ಕಾಯ್ತಾ ಇದ್ದಾರೆ, ಹಾಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ತುಂಬಾ
ಸೌಮ್ಯವಾಗಿ ವರ್ತಿಸ್ತಾ ಇದ್ದಾರೆ ಕೂಡ, ಯಾರಿಗೂ ಅವರು ದೌರ್ಜನ್ಯ ಕೂಡ ಮಾಡ್ತಾ ಇಲ್ಲ. ಮಹಿಳೆಯರಿಗೆ So ಅಂತ ಅವರಿಗೆ ವಿಶೇಷವಾಗಿ ಖಂಡಿತ. ಹೆಲ್ಪ್ ಡೆಸ್ಕ್ ಮಾಡಿದ್ದಾರೆ. ಮಹಿಳೆಯರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಹೆಲ್ಪ್ ಡೆಸ್ಕ್ಗಳಿದ್ದಾವೆ. ಮತ್ತೆ ಎಲ್ಲ ಕಡೆ ಪೊಲೀಸರು ಮೇಲ್ಗಡೆ ಒಂದು ಸ್ಟೇಜ್ ಹಾಕೊಂಡು ಅರಮೇಲೆ ನಿಂತ್ಕೊಂಡು ಕಣ್ಗಾವಲನ್ನು ಕಾಯ್ತಾ ಇದ್ದಾರೆ. ಎಲ್ಲ ಕಡೆ ಕ್ಯಾಮ್ರಾಗಳಿದ್ದಾವೆ, ಜೊತೆಗೆ ಡ್ರೋನ್ಗಳು ಕೂಡ ಹಾರಾಡ್ತಿದ್ದಾವೆ. ಸೊ ಸೆಕ್ಯೂರಿಟಿಗೆ ಯಾವುದೇ ಒಂದು ನ್ಯೂನತೆ ಇಲ್ಲ, ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು.